ಎಲಿಫೆಂಟ್ ಇವಾಗ ಕಾಣಿಸ್ತು. ಇವಾಗ ನೀವು ಸೋಲೋ ರೈಡ್ ಅಲ್ಲಿ ಇರ್ಬೇಕಾದ್ರೆ ವಾಟ್ ಡು ಯು ಡು ಆ ತರ ಅನ್ಸುತ್ತೆ ಸರಿ. ಪ್ರಾಣಿಗಳು ಯಾವತ್ತೇ ಆಗ್ಲಿ ನಮ್ಗೆ ಅದು ತೊಂದರೆ ಕೊಡಕ್ ಬರಲ್ಲ. ನಾವ್ ತೊಂದರೆ ಮಾಡಕ್ ಹೋದ್ರೇನೆ ಪ್ರಾಣಿಗಳು ನಮ್ಗೆ ತೊಂದರೆ ಮಾಡಕ್ ಬರೋದು. ಇವಾಗ ಎಲಿಫೆಂಟ್ಸ್ ನಾನು ಹೋಗಿರೋ ಜಾಗದಲ್ಲಿ ತುಂಬಾ ಎಲಿಫೆಂಟ್ಸ್ ನಾನು ನೋಡಿದ್ದೇನೆ. ಅಥವಾ ಆನ್ ದಿ ವೇ ಹೋಗ್ತಾ ಬೈಸನ್ ಆಗಿರ್ಬೋದು ಅಥವಾ ಬೇರೆ ಪ್ರಾಣಿಗಳನ್ನಾಗಿರ್ಬೋದು ಎಷ್ಟೊಂದು ನಾನು ನೋಡಿದ್ದೀನಿ ಗಾಡಿನಲ್ಲಿ ಹೋಗ್ಬೇಕಂದಾಗ. ಅದ್ರ ಪಾಡಿಗೆ ಅದಿರುತ್ತೆ. ಒಂದು ಏನ್ ಮಾಡ್ಬೇಕು ಅಂತಂದ್ರೆ ನೀವು ಸ್ಪಾಟ್ ಮಾಡ್ಬೇಕು. ಆ ಕಾಡಲ್ಲಿ ಯೂಶಲಿ ನಿಲ್ಸೋಂಗಿಲ್ಲ. ಫಸ್ಟ್ ಆಫ್ ಆಲ್ ವೆಹಿಕಲ್ಸ್ನ ಸ್ಪಾಟ್ ಮಾಡ್ಲೇಬೇಕು ಅನ್ನೋಂಗಿದನು. ಹಾರ್ನ್ ಮಾಡೋಂಗಿಲ್ಲ, ಓಕೆ, ನಾಯ್ಸ್ ಮಾಡೋಂಗಿಲ್ಲ, ಓಕೆ. ನಿಮ್ಮ ಬಾಡಿ ಸ್ಟಿಲ್ ಆಗಿರಬೇಕು. ಮೂವ್ಮೆಂಟ್ಸ್ಗಳು ಎಷ್ಟು ಮಾಡಕ್ ಹೋಗ್ತಿರೋ ನಿಮ್ಗೆ ಅದು ಡಿಸ್ಟ್ರಾಕ್ಷನ್ ಆಗುತ್ತೆ. ಅದು ನಿಮ್ಮನ್ನ ಅಟ್ಯಾಕ್ ಮಾಡಕ್ ಬರುತ್ತೆ. ಅದಕ್ಕೂ ಅದ್ರದ್ದು ಟೆರಿಟರಿ ಅದು. ನಾವು ಅದ್ರ ಟೆರಿಟರಿಗೆ ಹೋಗಿರೋದ್ರಿಂದ ನಾವು ಅದಕ್ಕೆ ಅದ್ರ ಫ್ರೀಡಮ್ ಕೊಡ್ಬೇಕು. ನಾವು ನಮ್ಮ ಎಂಜಾಯ್ಮೆಂಟ್ಗೆ ಅಂತ ಅನ್ಬಿಟ್ಟು ನಾವು ಅದನ್ನ ಡಿಸ್ಟರ್ಬ್ ಮಾಡಕ್ ಹೋದ್ರೆ ಅದು ಅಟ್ಯಾಕ್ ಮಾಡುತ್ತೆ. ಆಮೇಲೆ ಸೇಫ್ ಡಿಸ್ಟೆನ್ಸ್ ಮೈಂಟೈನ್ ಮಾಡ್ಬೇಕು. ಯಾವಾಗ್ಲೇ ಆಗ್ಲಿ ಪ್ರಾಣಿ ನೋಡ್ಬೇಕಾ, ದೂರದಿಂದ ನೋಡಿ ಎಂಜಾಯ್ ಮಾಡಿ. ನೀವು ಅದನ್ನ ಹತ್ತಿರದಿಂದ ಹೋಗಿ ನಾನು ಫೋಟೋ ತೆಗಿಬೇಕು, ಹತ್ತಿರದಿಂದ ಸೆಲ್ಫಿ ತಗೊಳ್ಬೇಕು, ಇದೆಲ್ಲ ಹೋದಾಗ್ಲೇನೆ ಅದಕ್ಕೆ ಏನಾಗುತ್ತೆ, ಅದು ಬಂದು ಅಟ್ಯಾಕ್ ಮಾಡುತ್ತೆ. ತುಂಬಾ ವಿಡಿಯೋಸ್ ನೋಡಿರ್ತೀರಾ, ಯಾರು ಇದನ್ನೆಲ್ಲ ಪ್ರಯತ್ನ ಪಡಕ್ ಹೋಗಿದಾರೋ ಅವ್ರಿಗೆಲ್ಲ ಎಲಿಫೆಂಟ್ಸ್ ಅಟ್ಯಾಕ್ ಆಗಿದೆ.